ಅಭ್ಯಾಂಜನ ಸ್ನಾನ ಮಾಡಿ ಉಪವಾಸ ವ್ರತ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಉಪವಾಸ ಅಂದರೆ ಅನ್ನ ಆಹಾರ ಏನು ತಗೊಳ್ಳದೆ ಆ ಭಗವಂತನ ಹೆಸರಿನ ಮೇಲೆ ನಾವು ಉಪವಾಸ ವ್ರತವನ್ನು ಆಚರಣೆ ಮಾಡೋದಕ್ಕೆ ಉಪವಾಸ ವ್ರತ ಅಂತಾರೆ. ಇದು ಕೆಲವರು ಹಪಾಸೆ ಕೀಡು ಮಾಡ್ತಾರೆ. ಯಾವುದನ್ನ? ಉಪವಾಸ ಅನ್ನೋದು. ಏನು ತಿಂದಿಲ್ವಾ? ಇಲ್ಲ. ಸೇರುವರೆ ಉಪ್ಪಿಟ್ಟು ಚೆಂಬುವರೆ ಕಾಫಿ, ಶಂಭೋ ಮಹಾದೇವ. ಇದು ಉಪವಾಸ ಆಗಲ್ಲ. ಯಾರೊಬ್ಬ ಡಾಕ್ಟರ್ ಹತ್ರ ಹೋದಂತೆ, ಯೋ ಇದಕ್ಕಿದ್ದಂಗೆ ಊದ್ಕೊಬಿಟ್ಟಲ್ಲೋ, ಸ್ವಲ್ಪ ನೀನು ಮೈ ತೆಳುವಾಗಬೇಕು, ನೀನು ಆರೋಗ್ಯವಾಗಿರ್ಬೇಕಾದ್ರೆ ಏನ್ ಮಾಡಬೇಕು ಅಂತ ನೀನು ಸ್ವಲ್ಪ ಸಂಯಮದಿಂದ ಇರ್ಬೇಕಪ್ಪ. ಡಾಕ್ಟರ್ ಹೇಳಿದ್ರು ಸಂಯಮ ಅನ್ನೋ ಪ್ರಶ್ನೆ ಡಾಕ್ಟರ್ ಮಾತ್ರ ಗೊತ್ತು, ಇವನಿಗೇನು ಗೊತ್ತು? ಸಂಯಮದಿಂದ ಇರಬೇಕು. ಏನು ಅಂದ್ರೆ ಸ್ವಲ್ಪ ಸೊಪ್ಪು, ತರಕಾರಿ, ರೊಟ್ಟಿ ಇಂಥದ್ದನ್ನು ಮಾತ್ರ ತಿನ್ಕೊಂಡು ನೀನು ಕಾಲಹರಣ ಮಾಡಿದ್ರೆ ನಿನ್ನ ಆರೋಗ್ಯ ತುಂಬಾ ಚೆನ್ನಾಗಿ ಸುಧಾರಿಸುತ್ತೆ. ಅದಕ್ಕೆ ಅವನಂದ, ಸ್ವಾಮಿ ಇದನ್ನೆಲ್ಲ ಊಟ ಆದ್ಮೇಲೆ ತಿನ್ನೋನೋ ಊಟಕ್ಕೆ ಮುಂಚೆ ತಿನ್ನೋನು ಅಂದ. ಅಯ್ಯೋ, ಸಂಯಮ ಅಂದ್ರೆ ಆಗಲ್ಲ. ಅನ್ನಾಹಾರ ಏನು ತಗೊಳ್ದೇನೆ ಉಪವಾಸವನ್ನು ಮಾಡ್ತಾ ಇದ್ದಾರೆ. ಆ ಭಗವಂತನಾದ ಶಿವನ ಸನ್ನಿಧಿಗೆ ಬಂದು ಆ ಭಗವಂತನನ್ನ ರಾಜರಾಣಿ ಇಬ್ಬರು ಕೂಡ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಹೇ ದೇವದೇವ, ದಯಾಮಯ, ಶಂಕರ, ಕೃಪಂಕರ, ಅಭಯಂಕರ, ರುಂಡಮಾಲಹಾದರ, ಬಾ ದೇವ, ಬಾ ಬಾ ಶಂಕರ, ಮೊರೆ ಕೇಳದೇನೋ ದೇವಾ, ಬಾ 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 ಶಂಕರ, ಮೊರೆ ಕೇಳದೇನೋ ದೇವಾ, ಬಾ 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 ಶಂಕರ. ದಯಾ ಸಾಗರನೆ ಬಾ, ನಗೆ ಮುಖ ಸುಂದರ ಬಾ, ದಯಾ ಸಾಗರನೆ ಬಾ, ನಗೆ ಮುಖ ಸುಂದರ ಬಾ, ಪದಗೆರಗುವೆನೋ ಪಾರ್ವತಿ ರಮಣ, ಪದಗೆರಗುವೆನೋ ಪಾರ್ವತಿ ರಮಣ, ಪಾವನ ಚರಣ, ನಂಬಿದೆ ನಿನ್ನಯ ಪಾವನ ಚರಣ, ಬಾ 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 ಶಂಕರ, ಮೊರೆ ಕೇಳದೇನು ದೇವಾ, ಬಾ 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 ಶಂಕರ, ಶಂಕರ. ಪರಮಾತ್ಮ, ಕೈಲಾಸವಾಸ, ಗಂಗಾಧರ, ನಮ್ಮ ಮೊರೆ ನಿಮಗೆ ಕೇಳುತ್ತಿಲ್ಲವೇ ಅಂತ ಹೇಳಿ ಯಾವ ರಾಮಸಿಂಹ ಮಹಾರಾಜ, ಸುಶೀಲಾದೇವಿ ಇರೋರು ಕೂಡ ಆ ಶಿಲಾವಿಗ್ರಹದ ಮುಂದೆ ನಿಂತು ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವರ ಭಕ್ತಿ ಆ ಭಗವಂತನಿಗೆ ಮುಟ್ಟಿತು. ಕೈಲಾಸದಲ್ಲಿ ನಂದಿ ವಾಹನನಾಗಿ ಪಾರ್ವತಿ ಸಮೇತನಾಗಿ ಶಿವಗಣಗಳೊಡನೆ ಕುಳಿತಿದ್ದ ಮಹಾನುಭಾವ ಆ ಮಹಾದೇವ ನಸುನಕ್ಕು ಬಿಟ್ಟ. ಪಾರ್ವತಾದೇವಿ ಕೇಳ್ತೇವೆ, ಸ್ವಾಮಿ ಇದಕ್ಕಿದ್ದಾಗೆ ನಗುತ್ತಾ ಇದ್ದೀರಲ್ಲ? ನಿಜ ದೇವಿ, ನೀವು ಕಾರಣವಿಲ್ಲದೆ ನಗ್ತಕ್ಕಂಥವರಲ್ಲ. ಏನು ಕಾರಣ? ಕಾರಣವೇನಿಲ್ಲ ದೇವಿ. ಭೂಲೋಕದಲ್ಲಿ ನನ್ನ ಭಕ್ತರಾಗ್ತಕ್ಕಂಥ ರಾಮಸಿಂಹ ಮಹಾರಾಜ, ಸುಶೀಲಾದೇವಿ ಇರುವರು ನನ್ನನ್ನು ಅನನ್ಯ ಭಕ್ತಿಯಿಂದ ಆ ಭಕ್ತಿ ಪಾಶದಿಂದ ನನ್ನನ್ನು ಸೆಳೀತಾ ಇದ್ದಾರೆ. ಆ ಭಕ್ತಿಗೆ ಪರವಶನಾದ ನಾನು ನಸುನಕ್ಕಿ ಅಷ್ಟೇ. ಸ್ವಾಮಿ ಭಕ್ತ ಪರಾಧೀನ ಎಂಬ ಹೆಸರನ್ನು ಹೊತ್ತವರು.
ಭಕ್ತ ವತ್ಸಲ ಎಂಬ ಬಿರುದನ್ನು ಹೊತ್ತವರು ನೀವು. ಭಕ್ತರು ಕರೆದಾಗ ಹೋಗಿ ಅವರ ಕಷ್ಟ ಕಾರ್ಪಣ್ಯವನ್ನು ಈಡೇರಿಸಬೇಕಾದ್ದು ನಿಮ್ಮ ಕರ್ತವ್ಯ ತಾನೇ. ಇದೋ ದೇವಿ ಈಗಲೇ ಹೊರಟೆ. ಸ್ವಾಮಿ ನಾನು ಬಂದ್ಬಿಡ್ಲೆ, ದಯಮಾಡಿಸು ದೇವಿ. ಪಾರ್ವತಿ ಪರಮೇಶ್ವರಿಯರು ಕೂಡ ಏಕಕಾಲದಲ್ಲಿ ಬಂದು ಆ ಶಿಲಾವಿಗ್ರಹದ ಮಧ್ಯೆ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ತೆರೆಯಿರೋ ಕಣ್ಣ ಬೇಡಿರೋ ವರವನ್ನ. ನಿಮ್ಗೆ ಯಾವರ ಬೇಕಪ್ಪ ಕೇಳಿ ಕೊಡೋ ಸಿದ್ಧರಿದ್ದೇವೆ ಎಂದಾಗ ಕಣ್ಬಿಟ್ಟು ನೋಡ್ತಾರೆ ರಾಜರಾಣಿರಿಬ್ಬರು. ಶಿವ, ಶಂಕರ, ಅಮ್ಮ, ಜಗನ್ಮಾತೆ, ಲೋಕಮಾತೆ, ನಮ್ಮ ಜನ್ಮ ಸಾರ್ಥಕವಾಯಿತು. ಇದೋ ನಮೋ ನಮಃ. ನಿಮ್ಮ ಮಂಗಳವಾಗಲಿ. ಯಾವರ ಬೇಕು ಕೇಳಿ. ದೇವ, ಆವ ವರವ ಬೇಡಲೋ ನಿನ್ನೋಳು ನಾನೇನಂತ ಕೇಳಿಕೊಳ್ಳಪ್ಪ. ಭಾನುವೆ ತಾನಾಗಿ ಬಂದು ನಿಂತಿದೆ, ದೀಪದ ಬೆಳಕು ಬೇಕೆ. ಲಕ್ಷ್ಮಿಯೇ ನನ್ನ ಕುಕ್ಷಿಯಲ್ಲಿ ವಾಸ ಮಾಡ್ತಾ ಇದ್ದಾಳೆ, ನನಗೆ ಐಶ್ವರ್ಯ ಬೇಕೆ. ನಾರರ ವೀಣಾಪಾಣಿಯಾಗಿ ಬಂದು ಹರಿನಾಮ ಸಂಕೀರ್ತನೆ ನಡೆಸ್ತಾ ಇದ್ದಾರೆ. ಆ ನಾಮಸ್ಮರಣೆಗೇನು ಕಡಿಮೆಯೇ? ನನಗೆಲ್ಲವನ್ನು ಕೊಟ್ಟಿದ್ದೀಯಲ್ಲಪ್ಪ, ನನಗೊಂದೇ ಒಂದು ವರವನ್ನು ದಯಪಾಲಿಸು. ಬಂಜೆತನವನ್ನ ನೋಗಲಾಡಿಸೋ ತಂದೆ ಶಿವ ದೇವ. ನನಗೆ ಯಾವ ಭಾಗ್ಯ ಬೇಡ. ಮಕ್ಕಳಿಲ್ಲದ ಬಂಜೆ ಎಂಬಂತ ಈ ಬಂಜೆತನ ಒಂದನ್ನು ಹೋಗಲಾಡಿಸಿ ನನ್ನ ಜನ್ಮವನ್ನು ಸಾರ್ಥಕಗೊಳಿಸು ಅಂದಾಗ ಕೈಲಾಸವಾಸನಾದ ಪರಶಿವ ಥಟ್ಟನೆ ತನ್ನ ಮಾಯಾ ಶಕ್ತಿಯಿಂದ ಅವನು ಫಲವನ್ನು ಸೃಷ್ಟಿ ಮಾಡಿ ರಾಮಸಿಂಹ ಮಹಾರಾಜನ ಕೈ ಕೊಡ್ತಾ ಇದ್ದಾರೆ. ಅಯ್ಯ, ತೆಗೆದುಕೋ, ಇದನ್ನ ನೀನು ಊಟ ಮಾಡಿದೆಯಾದರೆ ನಿನ್ನ ಸತಿ ನೀನು ಒಬ್ಬ ಪುತ್ರ ಜನಿಸುವನು. ಈ ಪಕ್ಕದಲ್ಲಿ ನಿಂತಿದ್ದ ಪಾರ್ವತಾದೇವಿ ಸುಮ್ಮನಿರಲಿಲ್ಲ. ಸ್ವಾಮಿ, ಏನ್ ದೇವಿ, ನಾನು ಒಂದು ವರ ಕೊಟ್ಬಿಟ್ಲೆ, ಅದಕ್ಕೆ ಹೆಂಗಸನ್ನೆಲ್ಲೂ ಕರ್ಕೊಂಡು ಹೋಗ್ಬಿಡುದು ಅನ್ನೋದು. ನಾನು ಕೊಟ್ಟಲ್ಲ, ನೀನು ಸುಮ್ಮನೆ ನಿಂತಿರ್ಬೇಕು ತಾನೆ. ದೇವಿ, ನಿನ್ನ ಇಚ್ಛೆಯಂತೆ ದಯಪಾಲಿಸಿ. ಮಹಾತಾಯಿ ತಾನು ಕೂಡ ಒಂದು ಫಲವನ್ನು ಸೃಷ್ಟಿ ಮಾಡಿ ಆ ಸುಶೀಲಾದೇವಿಯ ಕೈ ಕೊಡ್ತಾ ಹೇಳ್ತಾಳಂತೆ, ಇದರಿಂದ ನಿನಗೆ ಲೋಕೈಕ್ಯ ವಿಖ್ಯಾತಳು, ಮಹಾಸುರದ್ರೂಪಿಯು, ಮಹಾಸತ್ಯವಂತಿಯು, ಪತಿವ್ರತಾ ಶಿರೋಮಣಿ, ಈ ಪ್ರಪಂಚವೇ ಕೊಂಡಾಡುವಂತಹ ಒಬ್ಬಳು ಪುತ್ರಿಯನ್ನು ಪಡಿತೀಯ. ತಥಾಸ್ತು. ಆಶೀರ್ವಾದ ಮಾಡಿ ಪಾರ್ವತಿ ಪರಮೇಶ್ವರಿಬ್ಬರು ಥಟ್ಟನ ಮಾಯವಾದರು. ಇತ್ತ ಕಡೆ ರಾಜರಾಣಿಯರಿಬ್ಬರು ಕೂಡ ಆನಂದದಿಂದ ಹಿಂತಿರುಗಿ ಅರಮನೆಗೆ ಬಂದಂತವರಾಗಿದ್ದಾರೆ. ಯಾವ ಮಹಾತಾಯಿ ಮಂಗಳ ಸ್ನಾನ ಮಾಡಿ ಆ ಶಿವನನ್ನ ಸ್ಮರಣೆ ಮಾಡಿಕೊಳ್ತಾ ಇದ್ದಾಳೆ ಆ ಫಲವನ್ನು ಊಟ ಮಾಡೋದಕ್ಕೆ. ಶಿವ, ಶಂಕರ, ಅಭಯಂಕರ, ದೇವದೇವ, ಪೂಜೆ ಮಾಡಿ. ಶಿವಶಂಕರ, ಅಭಯಂಕರ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ ಪಾಡುವೆವೋ. ಶಿವಶಂಕರ, ಅಭಯಂಕರ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ. ಭಕುತ ಮಾರ್ಕಂಡನ ಭಕುತಿಗೆ ಒಲಿದು ಲಿಂಗದಿ ಒಡೆದೆಯೋ ಶಂಕರನೇ. ಭಕುತ ಮಾರ್ಕಂಡನ ಭಕುತಿಗೆ ಒಲಿದು ಲಿಂಗದಿ ಒಡೆದೆಯೋ ಶಂಕರನೇ. ದೀನ ದಯಾಳುಗನೇ, ದೀನ ದಯಾಕರ ಶಿವನೇ, ಶಿವನೇ, ಶಿವನೇ. ಶಂಕರ, ಅಭಯಂಕರ, ನಿನ್ನ ನಾಮವ ಪಾಡುವೆವೋ, ನಿನ್ನ ನಾಮವ ಪಾಡುವೆವೋ.
ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ, ಭಕ್ತನುದ್ಧಾರ ಮಾಡು ಗೋವಿಂದ. ಜಯ ನಮ ಪಾರ್ವತೀ ಪದಯೇ ಹರ. ಏಕೆಂದ್ರೆ ಗೋವಿಂದ ನಾರಾಯಣ ಪರಮಾತ್ಮ ಅಂದ್ರೆ ಬರುವ ದೋಷವನ್ನು ಭಗವಂತ ದೂರ ಮಾಡುತ್ತಾನೆ. ಅದಕ್ಕೋಸ್ಕರ ಅಜ್ಜಿ ಹೇಳ್ತಿದೆ, ಅನ್ನವ ಈಗಿನ ಮಕ್ಕಳಿಗೆ ಏನಿದ್ರು ಹೇಳ್ಕೊಟ್ಟು ಹೇಳಿಸ್ಬೇಕಾಗಿರೋ ಸಂಸ್ಕಾರ ಕಮ್ಮಿ. ಸಂಸ್ಕೃತಿ ಸಂಸ್ಕಾರ ದಿನೇ 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 ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇಂಥ ಕಥೆಗಳನ್ನ ಕಾವ್ಯಗಳನ್ನ ನಾವು ಕೇಳಿದಾಗ ಮಾತ್ರ ಅದು ಸಂಸ್ಕಾರ. ಇದು ಸಿನಿಮಾ ಪ್ರಪಂಚ. ಸಿನಿಮಾ ಪ್ರಪಂಚ ಅನ್ನೋದಕ್ಕಿಂತ ಧಾರಾವಾಹಿ ಪ್ರಪಂಚ ಅಂದ್ರೆ ತಪ್ಪೇನಿಲ್ಲ. ಸೀರಿಯಲ್ಸ್ ಅಂತ ನೋಡಿ ನಮ್ಮ ಉಮೇಶ್ ಅವರು ಹೇಳ್ತಾರೆ, ಈ ಸೀರಿಯಲ್ಸ್ ಅಂತೇಳಿ ಎಲ್ಲವನ್ನ ಮುಚ್ಚಾಕ್ಬಿಡ್ತು. ಅದು ನೋಡ್ತಾ ಕೂತ್ಕೊಂಡ್ರೆ ಮುಗಿದೋಯ್ತು. ಇನ್ಯಾವ ದೇವ್ರ ಧ್ಯಾನನೂ ಇಲ್ಲ, ಫೋಟೋ ಕಡ್ಡಿನೂ ಹಚ್ಚಬೇಡ, ಅಲ್ಲಿಗೆ ಕುಕ್ಕರ್ ಕೂಂದ್ರುವೆ ಅಯ್ಯೋ ಆಮೇಲೆ ನೋಡ್ಕೊಂಡು ಆಮೇಲೆ ಆಫ್ ಮಾಡಿ ಹೋಗಲ್ಲ. ಯಾಕೆಂದ್ರೆ ಇದು ಕಾಲದ ಮಹಿಮೆ ಆಗಿದೆ. ಅಂದ ಮೇಲೆ ಆ ಭಗವಂತ ನಾವು ಧ್ಯಾನ ಮಾಡೋದಕ್ಕೆ, ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ, ಗೋವಿಂದ ನಾರಾಯಣ ಅನ್ನೋದಕ್ಕೆ ಯಾವತ್ತೂ ಅಂಜುಕಬಾರದು. ಅದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಭಗವಂತ ಒಳ್ಳೆ ಮಾರ್ಗವನ್ನು ಕೊಡ್ತಾನೆ, ಜ್ಞಾನ ಶುದ್ಧಿ ಆಗುತ್ತೆ. ಅಂತಹ ಪರಮಾತ್ಮನನ್ನ ಯಾವ ಮಹತಾಯಿ ಆ ಸುಶೀಲಾದೇವಿ ಪ್ರಾರ್ಥನೆ ಮಾಡಿಕೊಂಡು ಮಂಗಳ ಸ್ನಾನವನ್ನು ಮಾಡಿಕೊಂಡು ಪರಮಾತ್ಮ ಕೊಟ್ಟಂತ ಆ ಮಹತಾಯಿ ಕೊಟ್ಟಂತ ಪ್ರಸಾದವನ್ನು ಊಟ ಮಾಡುತ್ತಾ ಇದ್ದಾಳೆ. ಕಳೆಯುತ್ತಿದೆ ಅಂತೆ ಕಾಲ. ದಿನ 1 2 3 4 ತೆರದೊಳಗೆ ಕಳೆಯಿದಾಗ ಕಾಲ. ದಿನಗಳನ್ನು ಕಳೆಯುತ್ತಲೇ ಪರಿಜನದಿ ವಾದಿಸುತ್ತಿರಲು ಮಹಾದೇವ ಮಹಾದೇವ ಓಂ ನಮಃ ಶಿವ. ಕಳೆಯುತ್ತಿದೆ ಕಾಲ. ದಿನ 1 2 3 4 5 6 7 ಈ ರೀತಿಯಾಗಿ ನವಮಾಸಗಳನ್ನ ಮುಗಿಸ್ತಾ ಇದ್ದಾಳೆ ಮಹಾತಾಯಿ ಸುಶೀಲಾದೇವಿ. ಆ ಗರ್ಭ ಚಿಹ್ನೆಯನ್ನು ಸೂಚಿಸ್ತಾ ಇದ್ದಾಳೆ. ಹೆಣ್ಮಕ್ಳು ಗರ್ಭಿಣಿಯರಾದಾಗ ಗರ್ಭ ಚಿಹ್ನೆ ಅಂತ ಬರುತ್ತೆ. ನಿಮ್ಗೆ ಅರ್ಥವಾಗಲಿಲ್ಲ. ಗರ್ಭ ಚಿಹ್ನೆ ಅಂದ್ರೆ ಗರ್ಭಿಣಿಯಾದ ತಾಯಂದಿರಿಗೆ ಈ ಕೆನ್ನೆಲ್ಲ ಬೆಳ್ಳಗಾಗುತ್ತೆ. ಕೆಲವರು ಅಂತಾರೆ ಇದೇ ನಿಂಗೆ ಬೊಂಗ ತಗೊಂಡದೆ. ಬೊಂಗಲ್ಲ ಕಣ್ ತಗೋ, ನಿನ್ಗೆ ಗೊತ್ತಿಲ್ವೇ ಆಲೆ 3 ತಿಂಗಳು ಕಣ್ಣು ಕಾಣಿಸದಾಯ್ತು. ಕೆಲವರು ಕಣ್ಣು ಕಾಣಿಸಲ್ಲ, ಹುಡುಕಾಡ್ತಾರೆ. ಪ್ರಕಾಶ ಯಾವಾಗ ಬಂದು ಬಯಕೆಗಳು ಜೋರಾದ ಹುಳಿಯಾದ ಪದಾರ್ಥ ತಿನ್ಬೇಕು, ಹುಣಸೆಕಾಯಿ ತಿನ್ಬೇಕು, ಮಾವಿನ ಹಣ್ಣು ತಿನ್ಬೇಕು. ಮಾವ ಕಾಟೆ ಕಡೆಗೆ ಹೋಯ್ತೀಯ, ಹೀಗೆ ಬಯಕೆಗಳು ಜ್ವರ ಆಯ್ತು. ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಮಹಾತಾಯಿಯ ಗರ್ಭ ಚಿಹ್ನೆಯನ್ನು ಸೂಚಿಸುತ್ತಾ ನವಮಾಸಗಳನ್ನು ಮುಗಿಸ್ತಾ ಇದ್ದಾಳೆ. ಶುಭ ಮುಹೂರ್ತ, ಶುಭ ನಕ್ಷತ್ರ, ಶುಭತಾರ ಸುಯೋಗದೊಳಗೆ ಮಹಾರಾಣಿ ಸುಶೀಲಾದೇವಿ ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನು. ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಸಿಂಹಾಸನಾಧೀಶನ ಕುಳಿತಿದ್ದ ಮಹಾರಾಜ ಯಾರೋ ರಾಮಸಿಂಹ. ಓಡೋಡಿ ಬಂದ ಸೇವಕ, ಮಹಾಪ್ರಭು ಏನಯ್ಯ ನಿಮಗೆ 2 ಮಕ್ಕಳು, ಕುಂತಿದ್ದ ಮಹಾರಾಜ ಅಂದ. ಹಾ, ಸಂತೋಷ ಅಂದ್ರೂ ಕಷ್ಟನೇ ಈಗಿನ ಕಾಲದಲ್ಲಿ, ದುಃಖ ಅಂದ್ರೂ ಕಷ್ಟನೇ, ಆಶ್ಚರ್ಯನೂ ಕೂಡ ತಡ್ಕೊಳಕ್ಕಾಗಲ್ಲ ಮನುಷ್ಯ. ಸ್ವಾಮಿ ಬ್ಯಾಂಕಲ್ಲಿ ಏನಾರ ದುಡ್ಡಿಟ್ಟಿದ್ರ?
ಮೊನ್ನೆ ದಿನ ಬ್ಯಾಂಕ್ ಬೆಂಕಿ ಎತ್ಕೊಂಡು ಮುಳುಗೋಯ್ತಂತೆ. ಹಾ ಅಂದ್ರೆ ಹೊಲ್ಟಾ ಅಂತೇನೆ ತೀರ್ಮಾನ. ಕೆಟ್ಟಗಳಿಗೆ ಸಂತೋಷ ಬಂದಾಗಲೂ ಕೂಡ ಮಹಾರಾಜ ಹೇಳ್ದ, ಹಾ ನನಗೆ 2 ಮಕ್ಕಳು. ಹೇ ಶಿವನೇ, ಹೇ ಪರಮಾತ್ಮ ಶಂಕರ, ಗಂಗಾಧರ, ಮಕ್ಕಳೇ ಇಲ್ಲದ ಈ ನನ್ನ ಮನೆಯಲ್ಲಿ 2 ಮಕ್ಕಳು. ಎನ್ನಂಗಳಕ್ಕೆ ಮಂಗಳದ ಮುಂಬೆಳಕನ್ನು ತಂದೆ, ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟುಕೊಂಡು ಓಡಾಡುವ 2 ಪುಟ್ಟ ಕಂದಮ್ಮಗಳನ್ನು ನನಗೆ ಕೊಟ್ಟೆ. ನನಗಷ್ಟೇ ಸಾಕು. ಸಿಂಹಾಸನ ಕೆಳಗಿಳಿದು ಓಡೋಡಿ ಬರ್ತನಂತೆ. ಆಗ ತಾನೇ ಮಹತಾಯಿ ಆ 2 ಮಕ್ಕಳನ್ನು ಎತ್ತು ಮಲಗಿಸಿದ್ದಾಳೆ. ಆ ಮಕ್ಕಳ ಮುಖ ನೋಡಿ ಹೇಳ್ತಾನೆ, ದೇವಿ, ಸ್ವಾಮಿ ನೋಡ್ದೇವಿ, ಈ 2 ಮಕ್ಕಳು ನಿನ್ನ ಹಾಗೆ ಕಾಣ್ತಾ ಇವೆಯಲ್ಲ. ಅದಕ್ಕಂದು ಆಯಮ್ಮ, ಇಲ್ಲ ಇಲ್ಲ ಸ್ವಾಮಿ, ನಿಮ್ಮಾಗೆ ಇವೆ. ಮಹಾರಾಜ ಅಂದ, ಇಲ್ಲ ಕಣೆ ನಿನ್ನಾಗೆ ಇವೆ. ಇಲ್ಲ ಸ್ವಾಮಿ, ನಿಮ್ಮಾಗೆ ಇವೆ. ಅಲ್ಲಾರೊಬ್ರು ಹಿರಿಯೋರು ಇಂತೋರಿದ್ರೆ ಮಕ್ಕಳು ಅಂದಮೇಲೆ ಅಪ್ಪ ಅಮ್ಮನಿಬ್ರು ಹೋಲ್ತವೆ, ಒಬ್ಬರಾಗೆ ಇರ್ತವ. ಪರಮಾತ್ಮ ಎಂತಹ ಸಂತೋಷದ ಸುದಿನವನ್ನು ನನಗೆ ತಂದುಕೊಟ್ಟ. ಯಾಕೆಂದ್ರೆ ಮುಪ್ಪಿನ ಕಾಲದಲ್ಲಿ ಮಕ್ಕಳಾದ್ರೆ ಬಹಳ ಆನಂದ. ಈ ಮುಪ್ಪಿನ ಕಾಲದಲ್ಲಿ 2 ಕಂದಗಳನ್ನು ನನಗೆ ಕೊಟ್ಟು ಅಷ್ಟೇ ಸಾಕು ಶಿವನೇ ಅಂತ ಹೇಳಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು 10ನೇ ದಿವಸಕ್ಕೆ ಸರಿಯಾಗಿ ಆ ಮಕ್ಕಳಿಗೆ ನಾಮಕರಣ ಮಹೋತ್ಸವವನ್ನು ಏರ್ಪಾಡು ಮಾಡ್ತಾನೆ. ಏಕೆಂದ್ರೆ ಎತ್ತ ಸೂತಕ 10 ದಿವಸ, ಸತ್ತ ಸೂತಕ 11 ದಿವಸ, ನೆರ ಸೂತಕ 16 ದಿವಸ, ಋಣಾನು ಸೂತಕ ಜನ್ಮ ಜನ್ಮಾಂತರ. ಈ 10 ಸೂತಕವನ್ನು 10ನೇ ದಿವಸಕ್ಕೆ ತೆಗಿಬೇಕಂತೆ. ಈಗೆಲ್ಲ 10 ದಿವಸ ಮರೆತೋಯ್ತು. ಆಸ್ಪತ್ರೆಯಿಂದ ಒಳಗೆ ಬಿಚ್ಚಿಸ್ಕೊಂಡು ಬರೋದೇ 21 ದಿನ ಆಯ್ತದೆ. ಇನ್ನು ಸೂತಕ ತೆಗೆಯೋದೆಲ್ಲ ಬತ್ತು, ಒಂದೇ ಸರ್ ನಾಮಕರಣ ಮಾಡ್ಕೊಂಡು ಬಿಡು ನಂಗೆ ಆಯ್ತು. ಹಾಗೆ 10ನೇ ದಿವಸಕ್ಕೆ ನಾಮಕರಣ ಮಹೋತ್ಸವ ಏರ್ಪಾಡು ಮಾಡಿದ್ದಾರೆ ಮಹಾನುಭಾವ. ನಾರಿ ಮುತ್ತೈದೆಯರು, ಕಳಸ ಕನ್ನಡಿಗಳು, ಆನಂದವಾಗಿ ಇಂಥ ಪುಣ್ಯಾತ್ಮರು, ವಾದ್ಯ ವೃಂದದವರು, ಮಹಾತಾಯಂದಿರು, ಋಷಿಗಳು, ಯತಿಗಳು, ಗಾಯಕರು ಎಲ್ಲ ಬಂದು ನಿಂತಿದ್ದಾರೆ. ಕುಲಗುರುಗಳು ಸೊಂಟಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ತಾನು ಮುಂದೆ ಬಂದು ನಿಂತುಕೊಂಡ್ರು. ಮಹಾರಾಜ, ಚಂದ್ರನಷ್ಟೇ ಕಂಗೊಳಿಸುತ್ತಿರುವ ಈ ನನ್ನ ಮಕ್ಕಳಿಗೆ ನಿನ್ನ ಎಂತ ಹೆಸರು? ಹೌದೌದು, ಈಗೆಲ್ಲ ಬರ್ತಾರೆ. ಚಂದ್ರನಷ್ಟೇ ಕಂಗೊಳಿಸುತ್ತಿರುವ ಈ ನಿನ್ನ ಮಕ್ಕಳಿಗೆ ಏನಂತ ಹೆಸರಿಡ್ಲಿ? ಗುರುಬೇ, ತಮ್ಮ ಚಿತ್ತ. ಆಗಿನ ಕಾಲದಲ್ಲಿ ಹೆಸರಿಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿಬಿಡೋರು. ಈಗಿನ ಕಾಲದಲ್ಲಿ ದಡಾರ್ನ ಇಟ್ಟು ಬಿಡ್ತಾರೆ. ಏನ್ ನಿಮ್ಮ ಅನಿಲ್, ನಿಮಗ ಹೆಸರು ಸುನಿಲ್, ನಿಮಗ ಹೆಸರು ಸುನಿಲ್, ಎಲ್ಲ ಬರೀ ನಿಲ್ಲು. ಸುನಿ ಅಂದ್ರೆ ಸಂಸ್ಕೃತದಲ್ಲಿ ಬುದ್ಧಿ ಅಂತ, ನಿಲ್ ಅಂದ್ರೆ ಇಂಗ್ಲಿಷ್ನಲ್ಲಿ ಇಲ್ಲ ಅಂತ. ಹೆಣ್ಮಕ್ಳಿಗೆ ಏನಾರ ಅಂತ ಹೆಸರು ಇಟ್ಬಿಟ್ರೆ ಎಂಟ ಹುಡುಗಕ್ಕೆ ಯಾರು ಬರ್ತಾರೆ? ಜಾತಕ ಸರಿ ಹಾಕೊಂಡು ಬಿಟ್ಟಾಕ್ರಿ ಅಂತ. ಆದರೆ ಇಲ್ಲಿ ಮಹಾನುಭಾವನ ಆಗ್ತಕ್ಕಂಥ ಮಹಾರಾಜ ಹೇಳ್ದ, ತಮ್ಮ ಚಿತ್ತ ಗುರುಗಳೆಂದಾಗ, ಮಹಾರಾಜ ನಿನ್ನ ಮನೆದೇವರ ಆತಕ್ಕಂಥ ನಲ್ಲರಾದನ ಹೆಸರನ್ನ ಈ ಗಂಡು ಮಗುವಿಡೋಣ. ಹಾಗೆ ಆಗಿ ಕೈಯಲ್ಲಿ ಆ ಮಗುವನ್ನಿಟ್ಟುಕೊಂಡು ಹೇಳ್ತಾ ಇದ್ದಾರೆ, ನಗು ನಗುತ ಜನಕ್ಕೆ ನಲ್ಮೆಯನು ತೋರುವಾತ ನಲರಾಜ. ನಗು ನಗುತ ಜನಕ್ಕೆ ನಲ್ಮೆಯನು ತೋರುವಾತ ನಲರಾಜ. ಅಂದ್ರೆ ನಲ್ಮೆ ಅಂದ್ರೆ ಪ್ರೀತಿಯನ್ನ, ಮಮತೆಯನ್ನ, ಉಲ್ಲಾಸವನ್ನ, ಮನಕ್ಕೆ ಮುದವನ್ನ ಕೊಡುವ ಮಗು. ನೋಡಿ ಎಂತ ಹೆಸರಿಡ್ತಾ ಇದ್ದೆ. ನಗು ನಗುತ ಜನಕ್ಕೆ ನಲ್ಮೆಯನ್ನು ತೋರುವಂತ ನಲರಾಜ. ಲೋಕಕಂಟಕರಾದ ಮಕ್ಕಳು ಹುಟ್ಟಬಾರ್ದು, ತಂದೆ ತಾಯಿಗಳ ವಿರುದ್ಧವನ್ನು ಆಡ್ತಕ್ಕಂಥ ಮಕ್ಕಳು ಹುಟ್ಟಬಾರ್ದು. ಇವತ್ತು ನಾವು ಸಮಾಜದಲ್ಲಿ ಬಹಳ ಜನಗಳು ನೋಡ್ತಾ ಇದ್ದೀವಿ. ಏಯ್ ಮುದುರ ಕಾಲ, ನಿಮ್ಮ ಅಪ್ಪತ್ತವನೇ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೇರ್ತಾ ಇರ್ತಾನೆ. ಸಿಗರೇಟ ಏನೋ ಕೆಡ್ಸೋ ಸಿಗರೇಟ, ಕೂತ್ಕೊಳ್ಳಿ ಮೇಷ್ಟ್ರೆ, ನಮ್ಮ ಅಪ್ಪನೂ ಸೇರ್ತಾನೆ ಕಣ. ಇಂತಹ ಮಕ್ಕಳು ಹುಟ್ಟು ಪ್ರಯೋಜನವಿಲ್ಲ. ಮನೆಗೆ ಒಳ್ಳೆ ಮಗನಾಗಬೇಕು, ಊರಿಗೆ ಒಳ್ಳೆ ಉತ್ತಮನಾದ ಪ್ರೌಢಾಸ್ತಿಗೆ ಬಂದಾಗ
ಯುವಕನ ಆ ಸ್ಥಾನವನ್ನು ತಾನು ತುಂಬಬೇಕು, ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ಆಗಲೇ ಅವನು ಹುಟ್ಟುವುದಕ್ಕೆ ಸಾರ್ಥಕ. ಇಲ್ಲಿ ಯಾವ ಆ ಮಗುವಿಗೆ ನಲ್ಲರಾಜ ಸ್ವಾಮಿ, ಹೆಣ್ಣು ಮಗುವಿಗೆ ನಲ್ಲರಾಜನ ಹಿಂದೆ ಹುಟ್ಟಿದ ಮಗು, ಆದ್ದರಿಂದ ಇವಳಿಗೆ ನಲ್ಲ ತಂಗ. ಹಾಗಾದ್ರೆ ಈ ಸಂತೋಷ ಸಮಯದಲ್ಲಿ ಆ ಮಗುವಿಗೆ ಒಂದು ಹಾಡನ್ನು ಹಾಡಿ, ಒಂದು ಜೋಗುಳ ಹಾಡು ಹಾಗೆ ಹಾಗೆ ಅಂತ ಹೇಳಿ ಬಂಗಾರದ ತೊಟ್ಟಿಲಲ್ಲಿ ಆ ಮಕ್ಕಳನ್ನು ಮಲಗಿಸಿ ಹೂವಿನಿಂದ ಸಿಂಗಾರ ಮಾಡಿ ಆ ಇಬ್ಬರು ಮಕ್ಕಳನ್ನ ಯಾವ ರೀತಿಯಲ್ಲಿ ತೂಗಿ ಆನಂದವಾಗಿ ಮಲಗಿಸ್ತಾ ಇದ್ದಾರೆ. ಜೋ ಜೋ ಕಂದಯ್ಯ ಜೋಗುಳ ನಲಿಯಯ್ಯ, ಜೋ ಜೋ ಕಂದಯ್ಯ ಜೋಗುಳ ನಲಿಯಯ್ಯ, ಮನೆಯನ್ನು ಬೆಳಗುವ ಮಂಗಳಮಣಿಯೇ ಮುತ್ತಿನ ಗಣಿಯೇ ನಲಿಯಯ್ಯ. ಮನೆಯನ್ನು ಬೆಳಗುವ ಮಂಗಳಮಣಿಯೇ ಮುತ್ತಿನ ಗಣಿಯೇ ನಲಿಯಯ್ಯ, ಜೋ ಜೋ ಕಂದಯ್ಯ ಜೋಗುಳ ನಲಿಯಯ್ಯ. ಮಾನವರ ಗುರುವಾಗೋ ದಾರುಣಿಗೆ ವರನಾಗೋ, ಮಾನವರ ಗುರುವಾಗೋ ದಾರುಣಿಗೆ ವರನಾಗೋ, ಬಾಳೆಲೋ ಓ ಕಂದ ಬೆಳೆಗೆಲೋ, ಬಾಳೆಲೋ ಓ ಕಂದ ಬೆಳೆಗೆಲೋ, ಜೋ ಜೋ ಕಂದಯ್ಯ ಜೋಗುಳ ನಲಿಯಯ್ಯ, ಜೋ ಜೋ ಅಲ್ವೇ ಕಲೆಯಂತೆ ನೆಲೆಯಾಗೋ, ಮನೆಯಂತೆ ಶುಚಿಯಾಗೋ, ಕಲೆಯಂತೆ ನೆಲೆಯಾಗೋ, ಮನೆಯಂತೆ ಶುಚಿಯಾಗೋ, ಬಾಳೆಲೋ ಓ ಕಂದ ಬೆಳೆಗೆಲೋ, ಬಾಳೆಲೋ ಓ ಕಂದ ಬೆಳೆಗೆಲೋ, ಜೋ ಜೋ ಕಂದಯ್ಯ ಜೋಗುಳ ನಲಿಯಯ್ಯ, ಜೋ ಜೋ ಇನ್ನೊಂದು ಕಾಲದಲ್ಲಿ ಜೋಗುಳ ಹಾಡ್ಬಿಟ್ರೆ ಆ ತಾಯಂದಿರು ಎಂತ ರಚ್ಚೆ ಹಿಡಿದಿರೋ ಮಕ್ಕಳು ಕೂಡ ಹಂಗೆ ನಿದ್ದು ಮನೆಗೆ ಬಿಡೋರು, ಅಂತ ಹಾಡನ್ನು ಆಡೋರು. ಈಗೇನಾರು ಆಡ್ಬಿಟ್ರೆ ಇವರು ಮನೆಗಿರೋ ಮಕ್ಕಳೆಲ್ಲ ಮೇಲೆ ಕೆದ್ದು ಬಿಡ್ತವೆ, ಯಾಕೆಂದ್ರೆ ಇವರು ಜೋಗುಳ ಆಡಕ್ ಬರಲ್ಲ, ತೂಗಂಗೂ ಇಲ್ಲ, ಎಲ್ಲ ಸ್ಪ್ರಿಂಗ್ ಬಂದ್ಬಿಟ್ಟದೆ, ಹಿಂಗೆ ಅಂದ್ಬಿಟ್ರೆ ಅದೇ ಹಳ್ಳ ಆಡ್ತಾ ಇರ್ತದೆ. ನೋಡಿ ನಮ್ಮ ಮಾಸ್ಟರ್ನ ಇಂಥ ಹಾಡಾಡೋ ಮನೆ, ಇಂಥ ಹಾಡಾಡೋ ಮನೆ ಕೂತವ. ಆದರೆ ಆ ಮಕ್ಕಳು ಆನಂದವಾಗಿ ನಿದ್ರೆ ಮಾಡುತ್ತಾ ಇವೆ, ಕಳೆಯುತ್ತಿದೆ ಕಾಲ. ಹೀಗೆ ಕಾಲ ಕಳೆಯುತ್ತಿರಬೇಕಾದ್ರೆ ಆ ಮಕ್ಕಳು ದಿನೇ 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 ಅಭಿವೃದ್ಧಿ ನೈದುತ್ತಾ ಬಿದಿಗೆಯ ಚಂದ್ರನಂತೆ ಪ್ರಕಾಶಮಾನವಾಗಿ ಬೆಳೆಯುತ್ತಾ ಇದ್ದಾರೆ. ಜೊಲ್ಲು ಸುರಿಸುತ್ತ ಅಂಬೆಗಾಲಿಡುತ್ತ ಅಮ್ಮ ಆ ಜೊಲ್ ಸುತ್ಕೊಂಡು ತೊದಲು ಬಾಯಿದ್ಲ ಆ ತಂದೆ ತಾಯಿಗಳ ಮುಖ ನೋಡ್ಕೊಂಡು ಅಪ್ಪ ಅಮ್ಮ ಅಂದ್ರೆ ಆ ಎತ್ತವರಿಗೆ ಅದೇನು ಆನಂದ, ಅದೇನು ಸಂತೋಷ. ಈ ರೀತಿಯಾಗಿ ಆ ಮಕ್ಕಳು ದಿನೇ 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 ಬೆಳೀತಾ ಇವೆ. ನಾಡೆಲ್ಲ ಸೌಖ್ಯವಾಗಿದೆ, ಭಗವಂತನ ಆಶೀರ್ವಾದ. ಹೀಗೆ ಕಾಲ ಕಳೀತಿರ್ಬೇಕಾದ್ರೆ ಒಂದಾನು ದಿವಸ ಯಾವ ಬ್ರಹ್ಮಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಆಕಾಶ ಮಾರ್ಗದಲ್ಲಿ ಕೈಯಲ್ಲಿ ತಾಳವನ್ನು ಹಿಡ್ಕೊಂಡು ಆ ಭಗವಂತನ ನಾಮ ಸ್ಮರಣೆಯನ್ನು ಲೀಲಾಜಾಲವಾಗಿ ಹಾಕಿಕೊಂಡು ಭಗವಂತನ ಬಿರುದಾವಳಿಗಳನ್ನು ನಡೆಸಿಕೊಂಡು ನಾರಾಯಣ 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 ಶೇಷನಿ ದೇವಾ
ಶನಿ ಮಹಾತ್ಮನ ಮಹಿಮೆಯ ನೀ ನೋಡೋ ಶನಿ ಶನಿಯನ್ನು ನೀ ಹಾಡೋ ಶನಿ ಮಹಾತ್ಮನ ಮಹಿಮೆಯ ನೀ ನೋಡೋ ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ನೀ ಕಂದ ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ನೀ ಕಂದ ಮಹಿಮೆಯ ನೀ ನೋಡು ನಾರಾಯಣ ನಾರಾಯಣ ಪ್ರೇಮದಿ ಕರೆದರೆ ಬಾಯನು ಎಲ್ಲಿದ್ದರೂ ಅವನು ಆಲಿಸುವ ನಾರಾಯಣ ನಾರಾಯಣ ಅಮ್ಮನ ಕೂಗಿಗೆ ಹೂಗೊಡುವ ಹಸು ಕಂದನ ಹಾಗೆ ಬೈ ಬರುವ ನಿಜ ಭಕ್ತಿಗೆ ಅವನೋ ಸೋಲುವನು ತನ್ನ ಭಕ್ತರನ್ನೇ ಕಾಪಾಡುವನು ನಿಜ ಭಕ್ತಿಗೆ ಅವನು ಶನಿ ಶನಿಯನ್ನು ತನ್ನಿ ಹಾಡೋ ಶನಿ ಮಹಾತ್ಮನ ಮಹಿಮೆಯ ನೀ ನೋಡೋ ನಾರಾಯಣ 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 ಹರಿಯುವ ನದಿಯು ಅರುಷದಲ್ಲಿ ಹರಿಯುವ ನದಿಯು ಅರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಆಡುತ್ತಿದೆ ಬೀಸುವ ಗಾಳಿಯು ಜೊತೆಯಾಗಿ ತನ್ನ ಶ್ರುತಿಯನ್ನು ಸೇರಿಸಿ ಪಾಡುತ್ತಿದೆ ಈ ಪ್ರಕೃತಿಯ ತನ್ನೊಳಗೊಂದಾಗಿ ಈ ಶನಿ ದೇವನ ಪಾಡುತ್ತಿದೆ ಈ ಪ್ರಕೃತಿಯ ತನ್ನೊಳಗೊಂದಾಗಿ ಈ ಶನಿ ದೇವನ ಪಾಡುತ್ತಿದೆ ನೀ ಹಾಡು ಶನಿ ಮಹಾತ್ಮನ ಮಹಿಮೆಯ ನೀ ನೋಡು ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ಓ ಕಂದ ನೀನು ಬಣ್ಣಿಸಲಾಗದ ಶನಿ ದೇವನ ಮಹಿಮೆಯ ನೀನೋ ನಾರಾಯಣ 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 ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಭವ್ಯವಾದ ಆ ತಾಮ್ರದ ಪಟ್ಟಣವನ್ನು ನೋಡಿದ್ರು ಕಂಗೊಳಿಸ್ತಾ ಇದೆ ಆ ಪಟ್ಟಣ ಎತ್ತರವಾಗಿ ಬೆಳೆದಿರ್ತಕ್ಕಂಥ ಅಡಕೆ ಮರಗಳು ತೆಂಗಿನ ಗಿಡಗಳು ನಿಂಬೆ ನೇರಳೆ ಹಲಸು ಮಾವು ಎಲ್ಲ ವೃಕ್ಷಗಳಿಂದ ಆವೃತವಾಗಿದೆ ಎತ್ತರವಾದ ಸೌಧಗಳು ತಳ ತಳನೆ ಹೊಳೆವಂತ ಕಳಶಗಳು ಎಂತ ನಾಡಪ್ಪ ಇದು ಈ ನಾಡಾಡುವ ದೊರೆಯಾದ ಏನಿ ನಾಡಿನ ವೈಭವ ಆ ಮಹಾಲಕ್ಷ್ಮಿಯೇ ಇಲ್ಲಿ ಬಂದು ನೆಲೆಸಿರುವಂತೆ ಕಾಣ್ತಾ ಇದೆಯಲ್ಲ ಎಂಬುದಾಗಿ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಆನಂದವಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ ತನ್ನ ಜ್ಞಾನ ದೃಷ್ಟಿಯಿಂದ ನೋಡದಂತೆ ಮನುಷ್ಯನಿಗೆ ಈ ಎರಡು ಕಣ್ಣೆಲ್ಲ ಜ್ಞಾನದ ಕಣ್ಣು ಅಂತ ಒಂದು ಕಣ್ಣಿರುತ್ತದೆ ಅದು ಮಹಾಜ್ಞಾನಿಗಳಿಗೆ ಮಾತ್ರ ಓಹೋ ಪರಶಿವನ ವರಬಲದಿಂದ ಎರಡು ಮಕ್ಕಳನ್ನು ಪಡ್ಕೊಂಡು ಅವರ ಅನುಗ್ರಹದಿಂದ ಹಾಯಾಗಿ ಪಟ್ಟಣದಲ್ಲಿ ಸುಖ ಜೀವನವನ್ನು ಮಾಡುತ್ತಾ ಇದ್ದಾರೆ ನಾರಾಯಣ ನಾರಾಯಣ ಸತ್ಯವು ಸ್ಥಿರವಾಗಿ ನಿಲ್ಲಬೇಕಾದ್ರೆ ಸತ್ಯ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಅಧರ್ಮವು ಎಂತಹ ಕೆಟ್ಟದ್ದು ಎಂಬುದನ್ನು ಜಗತ್ತಿಗೆ ತೋರಬೇಕಾದ್ರೆ ಸತ್ಯವಂತರಿಗೆ ಕಡು ಕಷ್ಟ ಬಂದಾಗಲೇ ಅದರ ಅರ್ಥ ತಿಳಿಯೋದು. ನಾರಾಯಣ ನಾರಾಯಣ ಆ ಕಾರ್ಯವನ್ನು ನಾನೀಗ ಮಾಡಬೇಕಾಗಿದೆ.
ಸತ್ಯಸಂಧರಾದ ಈ ಹೊಟ್ಟೆಯಲ್ಲಿ ಹುಟ್ಟಿರುವ ಶಿವನ ಅನುಗ್ರಹದಿಂದ ಬೆಳೆಯುತ್ತಿರುವ ನಲರಾಜ ನಲ್ಲತಂಗ ಇವರಿಬ್ಬರನ್ನ ನಾನು ತಬ್ಬಲಿ ಮಾಡಬೇಕು. ತಬ್ಬಲಿಯಾದಾಗಲೇ ತಂದೆ ತಾಯಿಗಳ ಬೆಲೆ ಏನು ಅಂತ ಗೊತ್ತಾಗಬೇಕು. ಹಸಿದಾಗಲೇ ಊಟದ ಬೆಲೆ ಏನು ಅಂತ ತಿಳಿಯುವುದು. ನಾರಾಯಣ ಬಂದನು ನಾರದ ಬೇಗದಿ ತಾನೋ ಅಶ್ವಾಪತಿಯ ಬಳಿಗೆ ತಾಳವನು ನುಡಿಸುತ್ತ ವೀಣೆಯ ಮೀನುತ್ತ ತಾಳವನು ನುಡಿಸುತ್ತ ವೀಣೆಯ ಮೀನು ಬೇಗನೆ ಬಂದನು ನಾರದನು ನಾರಾಯಣ ಗರಿ ನಾರಾಯಣ ಗರಿ ನಾರಾಯಣ ಗರಿ ನಾರಾಯಣ ಗರಿ ನಮೋ ಅಶ್ವತಿ ಮಹಾರಾಜನ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ. ಮಾತೃದೇಶದ ಒಡೆಯನಾದ ಅಶ್ವತಿ ರಾಜನ ಆಸ್ಥಾನಕ್ಕೆ ಬಂದು ಶ್ರೀಮದ್ ರಮಣ ಗೋವಿಂದ ದುಡ್ಡು ಕೊಟ್ಟಿಲ್ವಾ ಬಡ್ಕೋತಾರ ಅವ್ರು, ನಾವ್ಯಾಕೆ ಬಡ್ಕೋಣ ಅಂತ ಅವ್ರ ಲೆಕ್ಕ. ಗಟ್ಟಿಯಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಹೇಳಬೇಕು. ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ನಾಯಿ ಆಗ್ಬಿಡ್ತಾಗಲೋ ಕೋಳಿ ಆಗ್ಬಿಡ್ತಾಗಲೋ ಎಮ್ಮೆ ಆಗ್ಬಿಡ್ತಾಗಲೋ ಅನ್ನಕಾಯ್ತದ. ನಾವು ಕೊಕ್ಕೊಕ್ಕು ಅನ್ಬೇಕಾಯ್ತದೆ, ಇಲ್ಲ ಬಹು ಬಹು ಅನ್ಬೇಕಾಯ್ತದೆ. ಭಗವಂತ ಪವಿತ್ರವಾಗತಕ್ಕಂಥ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ. ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ನಾರಾಯಣ ಎನ್ನಿರೋ ನಾರಾಯಣ ಎನ್ನಿರೋ ಅವನ ಪಾರಾಯಣ ಮಾಡಿರೋ. ಕತ್ತಾಲೆಯಾದಾಗ ಕಾಡಿನಲ್ಲಿ ಬರುವಾಗ ನಾರಾಯಣ ಎನ್ನಿರೋ. ನೀವು ಕತ್ತಾಲೆಯಾದಾಗ ಕಾಡಿನಲ್ಲಿ ಬರುವಾಗ ನಾರಾಯಣ, ಅಬ್ಬಾಲಿಯಾದಾಗ ಒಬ್ಬನೇ ಇರುವಾಗ ನಾರಾಯಣ ಎನ್ನಿರೋ. ಇಬ್ರು ಗುದ್ದಾಟಕ್ಕೆ ಬಿಡ್ತಾರೆ. ಅಡಲ್ಲಿ ಇಲ್ಲಲ್ಲ ಅಲ್ಲಿ ಗುದ್ದಾಡ್ತಾರೆ ನೋಡಿ. ಹಂಗ ಗುದ್ದಾಡ್ರೆ ಆಯ್ತದ? ಕೆಲಸವೇ ಅದು ಕೆಟ್ಟೋಯ್ತದೆ. ತಬ್ಲಿ ಆದಾಗ, ಒಬ್ಬನೇ ಇದ್ದಾಗ, ಕಾಡಿನಲ್ಲಿ ಬರುವಾಗ, ಕತ್ಲೆ ಆದಾಗ, ಸಂಕಟವಾದಾಗ ಗೋವಿಂದ ನಾರಾಯಣ ಕೃಷ್ಣ ಪರಮಾತ್ಮ ಅಂತ ಆ ಭಗವಂತ ನೆನ್ಕೊಂಡ್ರೆ ನಮಗೆ ಬಂದಿರ್ತಕ್ಕಂಥ ದೋಷವನ್ನ, ಸಂಕಟವನ್ನ ಎಲ್ಲವನ್ನ ಭಗವಂತ ದೂರ ಮಾಡುತ್ತಾನೆ. ಎಂದ ಮೇಲೆ ಇಲ್ಲಿ ನಾರದ ಮಹರ್ಷಿಗಳು ಬಂದು ಕೂಗ್ತಾ ಇದ್ದಾರೆ. ಎಲ್ಲಿ? ಮಾತೃದೇಶದ ಅಶ್ವತಿ ಮಹಾರಾಜನ ಆಸ್ಥಾನದಲ್ಲಿ. ಯಾವ ರೀತಿ? ಶ್ರೀಮದ್ ರಮಣ ಗೋವಿಂದ ವೆಂಕಟಾಚಲ ನಿವಾಸನ ಬಾಲಕ್ಕೆ ಗೋವಿಂದ. ಯಾವುದು ಮನೆ ದೇವ್ರು? ಯಾವುದು ಮನೆ ದೇವರು? ನೋಡ್ರ, ನಾವೆಲ್ಲ ಅವರೇ. ಯಾವ ರಂಗನಾಥ? ಕೋಡಿ ರಂಗನಾಥ. ನಾವು ಗುಡ್ಡದ ರಂಗನಾಥ. ಇವರು ಎಲ್ಲ ಅವನೇ. ದೇವರು ಒಬ್ಬನೇ, ನಾಮ ಹಲವು. ಆ ಭಗವಂತ ಒಬ್ಬನೇ. ಆದ್ರೆ ಒಂದೊಂದು ರೂಪವನ್ನು ಪಡ್ಕೊಂಡಾಗ ಅವನಿಗೊಂದು ಹೆಸರಿಟ್ಟು ಇವ್ ನಮ್ಮ ಕುಲದೈವ ಅಂತ ನಾವು ಮಾಡ್ಕೊಂಡಿದ್ದೀವಿ. ವಿನಃ ಭಗವಂತ ಒಬ್ಬನೇ. ರಂಗನಾಥ ಸ್ವಾಮಿಯ ಪಾದಕ್ಕೆ ಗೋವಿಂದ. ಗೋವಿಂದ ಅಂದವರಿಗೆಲ್ಲ ಒಳ್ಳೇದು ಮಾಡೋ ಗೋವಿಂದ.